ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಅತಿ ದೊಡ್ಡ ತಿರುವನ್ನ ಈಗ ಪಡೆದುಕೊಂಡಿದೆ. ಮತ್ತೆ ಈಗ ಎಸ್ಬಿಐ ಬ್ಯಾಂಕ್ ಸುದ್ದಿ ಸದ್ದು ಮಾಡ್ತಾ ಇದೆ. ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಅತಿ ದೊಡ್ಡ ರಾಬರಿ ಆಗುವಂತಹ ಮೂಲಕ ಮತ್ತೆ ಈಗ ಸದ್ದು ಮಾಡ್ತಾ ಇದೆ. ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಚಿನ್ನದ ಬ್ಯಾಗ್ ಈಗ ಪತ್ತೆಯಾಗಿದೆ. ಗ್ರಾಮದ ಮನೆಯ ಮೇಲೆ ಚಿನ್ನಾಭರಣ ಬ್ಯಾಗ್ ಈಗ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಈಗ ಚಿನ್ನದ ಬ್ಯಾಗ್ ಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮೂವರು ಮಾಸ್ಕ್ ಧರಿಸಿ ಗನ್ ತೋರಿಸಿ ದರೋಡೆ ಮಾಡಿದ ಬ್ಯಾಗ್ ಈಗ ಪತ್ತೆಯಾಗಿದೆ. ಬ್ಯಾಗ್ನಲ್ಲಿ ಎಷ್ಟು ಚಿನ್ನ ನಗದು ಇದೆ ಎಂದು ತನಿಖೆ ನಡೀತಾ ಇದೆ. ಸೆಪ್ಟೆಂಬರ್ 16ರ ಸಂಜೆ ನಡೆದಿದ್ದಂತಹ ದರೋಡೆ ಪ್ರಕರಣ ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಈಗ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ. ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಅತಿ ದೊಡ್ಡ ತಿರುವು ತೆಗೆದುಕೊಂಡಿದೆ. ಅಲ್ಲಿನ ಚಿನ್ನದ ಬ್ಯಾಗ್ ಹಾಗೂ ದುಡ್ಡಿನ ಬ್ಯಾಗ್ ಏನಿತ್ತು ಅದು ಸಂಪೂರ್ಣವಾಗಿ ಈಗ ಅವರು ತಂದಿಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಆ ಬ್ಯಾಗ್ ನಲ್ಲಿ ಎಷ್ಟು ಚಿನ್ನ ಇದೆ, ಎಷ್ಟು ಹಣ ಇದೆ ಎಂಬುವ ತನಿಖೆ ಈಗ ನಡೆಸಲಾಗ್ತಾ ಇದೆ. ಬ್ಯಾಂಕ್ ನಲ್ಲಿ ದರೋಡೆ ಮಾಡಿದ ಚಿನ್ನದ ಬ್ಯಾಗ್ ಈಗ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಗ್ರಾಮದ ಮನೆಯ ಮೇಲೆ ಚಿನ್ನಾಭರಣದ ಬ್ಯಾಗ್ ಅನ್ನ ಇಟ್ಟು ಹೋಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಗ್ರಾಮದ ಮನೆಯ ಮೇಲೆ ಚಿನ್ನಾಭರಣದ ಬ್ಯಾಗ್ ಈಗ ಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮೊದಲು 1 ಲಕ್ಷ ಹಣ 21 ಚಿನ್ನದ ಪ್ಯಾಕೆಟ್ ಈಗ ಪತ್ತೆಯಾಗಿರುವಂತದ್ದು. ಇಂದು ಈಗ ಸಿಕ್ಕಿರುವಂತಹ ಬ್ಯಾಗ್ ನಲ್ಲಿ 41 ಲಕ್ಷ ಹಣ ಪತ್ತೆಯಾಗಿದೆ. 36 ಗೋಲ್ಡ್ ಪ್ಯಾಕೆಟ್ ಕೂಡ ಈಗ ಪತ್ತೆಯಾಗಿರುವಂತದ್ದು. ಮೊದಲು 1 ಲಕ್ಷ ಹಣ 21 ಚಿನ್ನದ ಪ್ಯಾಕೆಟ್ ಪತ್ತೆಯಾಗಿತ್ತು. ಇಂದು ಸಿಕ್ಕಿರುವಂತಹ ಬ್ಯಾಗ್ ನಲ್ಲಿ 41 ಲಕ್ಷ ಹಣ ಪತ್ತೆಯಾಗಿರುವಂತದ್ದು. 36 ಗೋಲ್ಡ್ ಪ್ಯಾಕೆಟ್ ಕೂಡ ಈಗ ಪತ್ತೆಯಾಗಿರುವಂತದ್ದು. ಇಂದು ಸಿಕ್ಕಿರುವಂತಹ ಬ್ಯಾಗ್ ನಲ್ಲಿ 41 ಲಕ್ಷ ಹಣ ಪತ್ತೆ, 36 ಗೋಲ್ಡ್ ಪ್ಯಾಕೆಟ್ ಕೂಡ ಪತ್ತೆಯಾಗಿರುವಂತದ್ದು. ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಮಹಾ ತಿರುವು. ಚಿನ್ನದ ಬ್ಯಾಗ್ ಸೇರಿದಂತೆ ಹಣವನ್ನ ಕೂಡ ಈಗ ತಂದಿಟ್ಟಿದ್ದಾರೆ. ಮೊದಲು 1 ಲಕ್ಷ ಹಣ 21 ಚಿನ್ನದ ಪ್ಯಾಕೆಟ್ ಪತ್ತೆಯಾಗಿದೆ. ಇಂದು ಸಿಕ್ಕಿರುವಂತಹ ಬ್ಯಾಗ್ ನಲ್ಲಿ ಬರೋಬ್ಬರಿ 41 ಲಕ್ಷ ಹಣ ಪತ್ತೆಯಾಗಿದ್ದು, 36 ಗೋಲ್ಡ್ ಪ್ಯಾಕೆಟ್ ಈಗ ಪತ್ತೆಯಾಗಿರುವಂತದ್ದು. ಭೀಮಾ ತೀರದ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಈಗ ಅತಿ ದೊಡ್ಡ ತಿರುವು ಅಂತಾನೆ ಹೇಳ್ಬೋದು. ಗ್ರಾಮದ ಮನೆಯ ಮೇಲೆ ಅಂದ್ರೆ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಈ ಒಂದು ಬ್ಯಾಗ್ ಪತ್ತೆಯಾಗಿರುವಂತದ್ದು. ಓರ್ವ ಗ್ರಾಮದ ಮನೆಯ ಮೇಲ್ವೆ ಬ್ಯಾಗ್ ಅನ್ನ ತಂದಿರಿಸಲಾಗುತ್ತದೆ. ದಿನಾಂಕ 16/9/2025ರಂದು ಚಡಚಣ ಪಟ್ಟಣದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ ರಾಬರಿ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡಿದೆ. ಅವತ್ತಿನ ದಿನ ಏನು 3 ಆರೋಪಿತರು ಬಂದುಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸ್ನ ಮತ್ತು ಅಲ್ಲಿದ್ದಂತಹ ಸಾರ್ವಜನಿಕರನ್ನ ಒಳಗಡೆ 4 ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿದ್ದಂತಹ ಒಟ್ಟು 1,04,00,000 ರೂಪಾಯಿ ನಗದು ಮತ್ತು 20 kg ಚಿನ್ನ 398 ಬ್ಯಾಗ್ಸ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ರು ಆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಈಗಾಗಲೇ 8 ತನಿಖಾ ತಂಡಗಳನ್ನು ನಾವು ನೇಮಿಸಿದ್ದೀವಿ. 8 ತನಿಖಾ ತಂಡಗಳು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ತಾ ಇದೆ. ಘಟನೆ ಆದಂತಹ ಸುಮಾರು 1-1.5 ಗಂಟೆಯಲ್ಲೇ ನಾವು ವೆಹಿಕಲನ್ನು ಸೋಲಾಪುರ ಜಿಲ್ಲೆಯ ಮಂಗಳವಾಡೆ ತಾಲೂಕು ಹುಲಜಂತಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ. ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗ್ಬೇಕಾದ್ರೆ ಇಲ್ಲಿ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿದ್ದಂಥ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಒಂದು ನಮಗೆ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ದಲ್ಲಿನೂ ಕೂಡ ನಮಗೆ ಕೆಲವೊಂದಿಷ್ಟು ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿತ್ತು. ಸೊ ಆ 21 ಗೋಲ್ಡ್ ಪ್ಯಾಕೆಟ್ಸು ಮತ್ತು ಸುಮಾರು 1,03,000 ಕ್ಯಾಶ್ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಿಷ್ಟು ತೀವ್ರವಾಗಿ ಗೊಳಿಸ್ತೀವಿ. ಅವತ್ತಿನ ದಿನವೇ ಪೂರ್ತಿ ಆ ಹಳ್ಳಿಯನ್ನು ಸೋಲಾಪುರ ಪೊಲೀಸರ ಜೊತೆಗೆ ಮತ್ತು ಅಲ್ಲಿದ್ದಂಥ ಲೋಕಲ್ ಇನ್ಸ್ಪೆಕ್ಟರ್ DYSPಗಳ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನು ಪೂರ್ತಿ ಕಾರ್ಡನ್ ಮಾಡಿಬಿಟ್ಟು ಆರೋಪಿ ಅಲ್ಲಿದ್ರೂ ಕೂಡ ಹೊಲ ಆಗಿರ್ಬೋದು ಮನೆ ಆಗಿರ್ಬೋದು ತಪ್ಪಿಸ್ಕೊಂಡು ಹೋಗ್ಲಾರ್ದಾಗೆ ಕಳೆದ 2 ದಿನದಿಂದ ಏನು ಅಲ್ಲಿ ಕಾರ್ಡನಿಂಗು ಮತ್ತು ಸರ್ಚ್ ಆಪರೇಷನ್ ಮಾಡಿದಾಗ ದಿನಾಂಕ 16/9/2025ರಂದು ಚಡಚಣ ಪಟ್ಟಣದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ ರಾಬರಿ ಕೇಸು
ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡಿದೆ. ಅವತ್ತಿನ ಎಸ್ಬಿಐ ಬ್ಯಾಂಕ್ ದರೋಡೆಯ ಪ್ರಕರಣ ಅತಿ ದೊಡ್ಡದಾಗಿ ಸದ್ದು ಮಾಡ್ತಾ ಇತ್ತು. ಎಸ್ಬಿಐ ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ ಅವರನ್ನ ಹೆದರಿಸಿ ಬಂದೂಕನ್ನ ತೋರಿಸಿ ಅಲ್ಲಿರುವಂತಹ ಚಿನ್ನಾಭರಣವನ್ನ ದರೋಡೆ ಮಾಡಿಕೊಂಡು ಹೋಗಿದ್ರು. ಹಣ ಹಾಗೆ ಚಿನ್ನಾಭರಣವನ್ನ ಈಗ ದರೋಡೆ ಮಾಡಿಕೊಂಡಿದ್ದಂತ ದರೋಡೆಕೋರರನ್ನ ಪತ್ತೆ ಮಾಡಲಾಗ್ತಾ ಇದೆ. ಅದರಲ್ಲಿ ಓರ್ವ ಸಿಕ್ಕಿ ಬಿದ್ದಿದ್ದ ಅವರು ಮಹಾರಾಷ್ಟ್ರದತ್ತ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು. ಆಗ ಅಲ್ಲಿ ಮಹಾರಾಷ್ಟ್ರದತ್ತ ಪೊಲೀಸರ ಬಿಗಿ ಬಂದೋಬಸ್ತಿನ ಮೇರೆಗೆ ತನಿಖೆಯನ್ನ ಪ್ರಾರಂಭಗೊಳಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಮನೆಯ ಮೇಲೆ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಒಂದು ಮನೆಯ ಮೇಲೆ ಈಗ ಬ್ಯಾಗ್ ಪತ್ತೆಯಾಗಿದೆ. ಚಿನ್ನದ ಬ್ಯಾಗ್, ಹಣದ ಬ್ಯಾಗ್ ಪತ್ತೆಯಾಗಿದೆ. ಮೊದಲು 1 ಲಕ್ಷ ಹಣ, 21 ಚಿನ್ನದ ಪ್ಯಾಕೆಟ್ ಪತ್ತೆಯಾಗಿತ್ತು. ಇಂದು ಸಿಕ್ಕಿರುವಂತಹ ಬ್ಯಾಗ್ನಲ್ಲಿ 41 ಲಕ್ಷ ಹಣ ಪತ್ತೆಯಾಗಿದೆ. 36 ಗೋಲ್ಡ್ ಪ್ಯಾಕೆಟ್ ಪತ್ತೆಯಾಗಿದೆ ಅಂತ ಈಗ ಮಾಹಿತಿಯನ್ನ ತಿಳಿಸಿದ್ದಾರೆ ಪೊಲೀಸರು.